ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸಿಗ್ನಲ್ನಲ್ಲಿ ಶುರುವಾದಂತಹ ಸಣ್ಣ ಗಲಾಟೆಯಿಂದಾಗಿ ಮೂವರು ಯುವಕರ ತಂಡ ಯುವತಿಯ ಕಾರನ್ನ ಫಾಲೋ ಮಾಡಿ ಇನ್ನಿಲ್ಲದಂತೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬೆಂಗಳೂರು ಮಹಿಳೆಯರಿಗೆ ಸೇಫ್ ಅಲ್ವಾ? ಯುವತಿಯ ಕಾರು ಚೇಸ್ ಮಾಡಿ ಪುಂಡಾಟ, ದಾರಿಯುದ್ದಕ್ಕೂ ಪುಂಡರಿಂದ ಟಾರ್ಚರ್. ಎಸ್, ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ ಮಡಿವಾಳದಿಂದ ಕೋರಮಂಗಲಕ್ಕೆ ದಂಪತಿಯೊಬ್ರು ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ಈ ವೇಳೆ ಮಡಿವಾಳ ಸಿಗ್ನಲ್ ನಲ್ಲಿ ಮೂವರು ಪುಂಡ ಯುವಕರು ಒಂದೇ ಬೈಕ್ ನಲ್ಲಿ ಅದೇ ಸಿಗ್ನಲ್ಗೆ ಬಂದಿದ್ರು. ಇನ್ನು ಅಲ್ಲಿಂದ ಪಾಸ್ ಆಗುವಾಗ ಬೈಕ್ ಮತ್ತು ಮಹಿಳೆ ಇದ್ದ ಕಾರಿನ ನಡುವೆ ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿತ್ತು. ಇದರಿಂದ ಕೋಪಗೊಂಡಂತಹ ಯುವಕರು ಕಾರನ್ನ ಚೇಸ್ ಮಾಡಿ ಕಿರುಕುಳ ನೀಡಿದ್ರು. ಇನ್ನು ಮಡಿವಾಳ ಸಿಗ್ನಲ್ ನಿಂದ ಕೋರಮಂಗಲದ 5ನೇ ಹಂತದ ತನಕ ಕಾರನ್ನ ಹಿಂಬಾಲಿಸಿ ಕಾರ್ ಡೋರ್ ಅನ್ನ ಬಡಿಯೋದು, ಜೋರಾಗಿ ಕಿರ್ಚಾಡಿ ಕಿರಿಕ್ ಮಾಡಿದ್ರು. ಇನ್ನು ಭಯಗೊಂಡಂತಹ ಮಹಿಳೆ ಅದೇ ವೇಳೆ 112ಗೆ ಕರೆ ಮಾಡಿ ಸಹಾಯಕ್ಕಾಗಿ ಪೊಲೀಸರಿಗೆ ಮನವಿ ಮಾಡಿದ್ರು. ಪುಂಡರ ಹೆಡೆಮುರಿ ಕಟ್ಟಿದ ಪೊಲೀಸರು ಮಧ್ಯದ ಬೆರಳು ತೋರಿಸಿದ್ದಕ್ಕೆ ಗಲಾಟೆ. ಇನ್ನು 112 ಸಿಬ್ಬಂದಿ ತಕ್ಷಣ ಹತ್ತಿರದ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಮಹಿಳೆಯ ರಕ್ಷಣೆಗೆ ಬಂದ್ರು. ಇತ್ತ ಎಸ್ಕೇಪ್ ಆಗಿದ್ದಂತಹ ಮೂವರಲ್ಲಿ ಮಹಿಳೆ ಮೊಬೈಲ್ ನಲ್ಲಿದ್ದಂತಹ ವಿಡಿಯೋ ಆಧರಿಸಿ ತೇಜಸ್ ಹಾಗೂ ಜಗನ್ನಾಥ್ರನ್ನ ಬಂಧಿಸಿದ್ರು. ಇನ್ನು ವಿಚಾರಣೆ ವೇಳೆ ಮಡಿವಾಳ ಸಿಗ್ನಲ್ ಬಳಿ ಕಿರಿಕಾದಾಗ ಮಹಿಳೆ ಮಧ್ಯದ ಬೆರಳು ತೋರಿಸಿ ಅವಾಚ್ಯವಾಗಿ ನಿಂದಿಸಿದ್ರು. ಇದಕ್ಕಾಗಿ ಕಾರ್ ಚೇಸ್ ಮಾಡಿದ್ವಿ ಅಂತ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಸದ್ಯ ನಾಪತ್ತೆಯಾಗಿರುವಂತಹ ಮತ್ತೋರ್ವನಿಗೆ ಹುಡುಕಾಟ ನಡೆಸುತ್ತಿದ್ದಾರೆ ಪೊಲೀಸರು. ಮಡಿವಾಳ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗಿರುವಂತ ಒಂದು ಘಟನೆ. ಇಂಡಿಕೇಟರ್ ಕೊಟ್ಟು ಇವ್ರು ರೈಟ್ ಗೆ ಲೆಫ್ಟ್ ಗೆ ತಗೊಳ್ಳೋ ಒಂದು ಯಾವುದೋ ವಿಷಯದಲ್ಲಿ ವಾಗ್ವಾದ ಆಗುತ್ತೆ. ವಾಗ್ವಾದ ಆಗಿರೋದ್ ಬಗ್ಗೆ ಕಾರಲ್ಲಿ ಇರುವಂತ ಇಬ್ರು ಏನು ಸದಸ್ಯರಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾ ಎಕ್ಸ್ ಸ್ಪೇಸ್ ಅಲ್ಲೆಲ್ಲ ಹಾಕಿದ್ದಾರೆ. ಯಾರು ಈ ಬೈಕ್ ಅಲ್ಲಿ ಇದರಲ್ಲಿ 3 ಜನ ಇದ್ರು, 3ರಲ್ಲಿ ಇಬ್ಬರಿಗೆ ಇಮಿಡಿಯೇಟ್ ಆಗಿ ಬೆಳಗ್ಗೆವರೆಗೆ ನಾವು ಅವ್ರಿಗೆ ಸೆಕ್ಯೂರ್ ಮಾಡಿದೀವಿ. ಜನರಲಿ ಮತ್ತೆ ಸಿಟಿಸನ್ಸ್ ಅಲ್ಲಿ ನಾನು ಏನು ಅಲರ್ಟ್ ಮಾಡ್ಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಈ ಟೈಪ್ ಘಟನೆಗಳಾದಾಗ ತಾವೆಲ್ಲರೂ 112 ನಂಬರ್ಗೆ ಫೋನ್ ಮಾಡಬೇಕು. ಅವಾಗ ಪೊಲೀಸ್ ಆಕ್ಷನ್ ನಾವು ಮಾಡೋಕೆ ಈಸಿ ಆಗುತ್ತೆ, FIR ಮಾಡೋಕೆ ಈಸಿ ಆಗುತ್ತೆ. ಅದನ್ನ ನಮ್ಗೆ ಇಮಿಡಿಯೇಟ್ ಆಗಿ ತಿಳಿಸಿದ ನಂತರ ಇಟ್ ವಿಲ್ ಅವಾಯ್ಡ್ ದ ಡಿಲೇ. ಆಮೇಲೆ ತನಿಖೆ ಜಾರಿಯಲ್ಲಿದೆ, ಇನ್ನೊಬ್ಬ ವ್ಯಕ್ತಿ ನಾವು ಸೆಕ್ಯೂರ್ ಮಾಡಬೇಕಾಗಿದೆ. ಇನ್ನು ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ನಡೆಯುವಂತಹ ರೋಡ್ ರೇಜ್ ಪ್ರಕರಣಗಳಿಗೆ ಕಡಿವಾಣ ಹಾಕೋದಿಕ್ಕೆ ಆರೋಪಿಗಳಿಗೆ ರೌಡಿ ಶೀಟ್ ಓಪನ್ ಮಾಡೋದಿಕ್ಕೆ ಸೂಚಿಸಲಾಗಿದೆ. ಆದರೂ ಕೂಡ ಪುಂಡರು ಇಂತಹ ರೋಡ್ ರೇಜ್ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇರೋದು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.